ಅಮೆರಿಕದ ಚಳಿಲಿ ಚೈನೀಸ್ ಸೂಪರ್ ಮಾರ್ಕೆಟ್ಗೆ ಶಾಪಿಂಗ್ಗೆ ಅಂತ ನಾವು ಬಂದಿದೀವಿ. 99 ರಾಂಚ್ ಮಾರ್ಕೆಟ್, ಚೈನಾ ಗ್ರಾಸರಿ ಸೂಪರ್ ಮಾರ್ಕೆಟ್. ಇಲ್ಲಿ ಚೈನೀಸ್ ಅವರ ಗ್ರಾಸರಿ ಎಲ್ಲ ಸಿಗುತ್ತೆ. ನಾವು ಮೇನ್ ಆಗಿ ಬರೋದು ಸೀ ಫುಡ್ ಗೋಸ್ಕರ. ಇಲ್ಲಿ ಇಂಡಿಯಾ, USA, ನ್ಯೂಜಿಲ್ಯಾಂಡ್, ಜಾಪನೀಸ್ ಎಲ್ಲಾ ತರ ಕಡೆಯಿಂದ ಬರೋ ಫಿಶಸ್ ಸಿಗುತ್ತೆ. ಲೈವ್ ಆಗಿರೋ ಫಿಶ್ ಸಿಗುತ್ತೆ, ಫ್ರೆಶ್ ಆಗಿರೋ ಫಿಶ್ ಸಿಗುತ್ತೆ ಅಂತ ನಾವ್ ಇಲ್ಲಿಗೆ ಬರ್ತೀವಿ. ಹಾಗೇನೆ ಏಡಿ, ಕಪ್ಪೆ ಚಿಪ್ಪು, ಪ್ರಾನ್ಸ್ ಎಲ್ಲ ಸಿಗುತ್ತೆ. ಆದ್ರೆ ಇವತ್ ಯಾಕೋ ಇಲ್ಲಿ ನಮ್ಗೆ ಫ್ರೆಶ್ ಆಗಿರೋದು, ನಮಗ್ ಬೇಕಾಗಿರೋ ಫಿಶ್ ಯಾವ್ದು ಸಿಗ್ಲಿಲ್ಲ. ಕಿವಿ ತೆಗೆದ್ ನೋಡಿದ್ರೆ ಗೊತ್ತಾಗತ್ತಲ್ಲ ಫ್ರೆಶ್ ಆಗಿದೆಯೋ ಇಲ್ವೋ ಅಂತ. ಸೊ ಅಲ್ಲಿ ಇರೋರ್ನ ಕೇಳಿದ್ವಿ, ಕಿವಿ ತೆಗ್ಸೆಲ್ಲ ನೋಡಿ ಯಾವ್ದು ಫ್ರೆಶ್ ಇಲ್ಲ ಅಂತ. ಸರಿ ಬೇಡ ಯಾವ್ದು ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆದ್ರೆ ಇಷ್ಟ ದೂರ ಬಂದಿದೀವಲ್ಲ, ಬೇರೆ ಯಾವ್ದಾದ್ರು ತಗೊಂಡ್ ಹೋಗೋಣ ಅಂತ ಒಂದು ಸಾಲ್ಮನ್ ಫಾರ್ಮ್ ರೈಸ್ ಡೇ ತಗೊಂಡ್ ಹೋದ್ವಿ. ಫಿಶ್ ತಗೊಂಡ್ರೆ ಇವ್ರೇನೆ ಕಟ್ ಕೂಡ ಮಾಡ್ಕೊಡ್ತಾರೆ. ನಾವ್ ಎಷ್ಟು ಸೈಜ್ ಹೇಳ್ತೀವೋ 1 ಇಂಚು ಆ ತರ ಎಲ್ಲ ಹೇಳಿದಾಗ ಆ ತರ ಕಟ್ ಮಾಡಿ ಸ್ಕೇಲ್ಸ್ ಎಲ್ಲ ರಿಮೂವ್ ಮಾಡಿ ಕೊನೆಗೆ ಎಣ್ಣೆಲ್ ಫ್ರೈಯು ಕೂಡ ಮಾಡ್ಕೊಟ್ಬಿಡ್ತಾರೆ ಬೇಕಾದ್ರೆ. ಅದ್ರ ಜೊತೆಗೆ ಕಾಮನ್ ಆಗಿ ಸಾಕಷ್ಟು ಸೊಪ್ಪು ತರಕಾರಿಗಳೆಲ್ಲ ಇರುತ್ತೆ. ಬೀನಿಸು, ಕ್ಯಾರೆಟ್ ಅದೆಲ್ಲ ಎಲ್ಲಾರು ತಿನ್ನಂತದ್ದೇ. ಆದ್ರೆ ಇಲ್ಲಿ ಬಸಳೆ ಸೊಪ್ಪು, ದಂಟ್ ಸೊಪ್ಪು, ಡಿಫ್ರೆಂಟ್ ಟೈಪ್ಸ್ ಆಫ್ ಮಶ್ರೂಮ್, ಬಾಳೆ ದಿಂಡು ಕೂಡ ಸಿಗುತ್ತೆ. ಹಾಗೇನೆ ಇಂಡಿಯಾದಲ್ಲಿ ಎಳ್ನೀರು 50 ರೂಪಾಯಿ 100 ರೂಪಾಯಿ ಗೊತ್ತಿಲ್ಲ ಇವಾಗ ಎಷ್ಟಿದೆ ಅಂತ. 5 ರೂಪಾಯಿ 10 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಕಿಚ್ ಮಾಡ್ಕೋತೀವಿ. ಆದ್ರೆ ಇಲ್ಲಿ ನಮ್ಗೆ ಎಳ್ನೀರು ಸಖತ್ ಕಾಸ್ಟ್ಲಿ. ಇಲ್ಲೇ ಅಂತಲ್ಲ, ಇಂಡಿಯನ್ ಸ್ಟೋರ್ ಅಲ್ಲಾದ್ರೂ ಅಷ್ಟೇ ಒಂದು $3-4 ಅಷ್ಟಾಗತ್ತೆ. ಒಂದ್ 250-300 ರೂಪಾಯಿ ತರ ಆಗ್ಬೋದು. ಅಷ್ಟ್ ಕೊಟ್ರು ಒಂಥರ ಫ್ರೆಶ್ ಟೇಸ್ಟ್ ಇರಲ್ಲ. ಯಾವುದೋ ಒಂಥರ ಹಳೆ, ಒಂದ್ ಸ್ವಲ್ಪ ಹುಳಿ ತರನೇ ಇರುತ್ತೆ. ಸೊ ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಕುಡ್ಕೋಬೇಕು ಅಷ್ಟೇ.